ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಧನುರ್ ರಾಶಿಯವರ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಇದು ಮಾರ್ಚ್ 9 to 16 ವೀಕ್ಲಿ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಧನುರ್ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ, ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ ಅವರು ಕನ್ಯಾ, ವೃಶ್ಚಿಕ, ಮಕರ ರಾಶಿ ಅಥವಾ ಕಟಕ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ನಿಮಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಈ ಸರಿ ನನಗೆ ಮಕರ ರಾಶಿ ಕೂಡ ಬಂದಿದೆ, ಮಿಥುನ್ ರಾಶಿ ಬಂದಿದೆ, ಮೇಷ ಬಂದಿದೆ, ಸಿಂಹ ರಾಶಿ ಕೂಡ ಬಂದಿದೆ ಕಾರ್ಡ್ಸಲ್ಲಿ. ಇನ್ನೂ ನೀವು ಸಿಂಗಲ್ಸ್ ಇದ್ದರೆ ಯಾವುದೇ ರಾಶಿಯವ್ರು ಕೂಡ ನಿಮ್ಮ ಲೈಫಲ್ಲಿ ಬರ್ಬೋದು. ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೆಲವೊಮ್ಮೆ ಕಾರ್ಡ್ಸಲ್ಲಿ ಶೋ ಆಗಿರೋದಿಲ್ಲ. ಧನುರ್ ರಾಶಿಯವ್ರಿಗೆ ಮೇ ಬಿ ನೀವು ಎಕ್ಸೆಪ್ಟ್ ಅಂದರೆ ಹೇಳ್ತೀವಲ್ಲ, ನೀವು ಅಂದ್ಕೊಂಡಿರೋಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿದಂಥ ಒಂದು ವಿಷಯ ನಿಮ್ಮ ಲೈಫಲ್ಲಿ ಬರ್ಬೋದು. ಮೇ ಬಿ ಫಸ್ಟ್ ಕಾರ್ಡ್ ನನಗೆ 5 of Wands ಇದೆ. ಮೇ ಬಿ ನಿಮಗೆ ತುಂಬ ಜನ ಎಕ್ಸ್ ಇರ್ಬೋದು ಧನುರ್ ರಾಶಿಯವರು, ನಿಮಗೂ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೂ. ಆದರೆ ಖಂಡಿತವಾಗ್ಲೂ ಕೆಲವರಿಗೆ ಎಕ್ಸ್ ಲೈಫಲ್ಲಿ ಬರೋದು ಇಷ್ಟ ಇರುತ್ತೆ. ಆದರೆ ಸಿಂಗಲ್ ಎಕ್ಸ್ ಅಂದರೆ ಹೇಳ್ತಾರಲ್ಲ, ಒಬ್ಬರೇ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದರೆ ಓಕೆ. ಆದರೆ ತುಂಬ ಜನ ಬ್ಯಾಟಲ್ ಮಾಡ್ತಾ ಇದ್ದಾರೆ, ಸೊ ನಿಮ್ಮ ಲೈಫಲ್ಲಿ ಬರಬೇಕು ಅಂತ. ಅಥವಾ ಅದರ್ ಪರ್ಸನ್ ಲೈಫಲ್ಲಿ ಅವ್ರ ಎಕ್ಸು ತುಂಬ ಇದ್ದಾರೆ, ಸೊ ನಾನು ಹೋಗ್ತೀನಿ, ನನಗೆ ಸೆಕೆಂಡ್ ಚಾನ್ಸ್ ಬೇಕು ಅನ್ನೋ ಗೊಂದಲಗಳು ಕಾಣ್ತಾ ಇದೆ ಫ್ರೆಂಡ್ಸ್. ಕೆಲವ್ರಿಗೆ ಮಾತ್ರ ತುಂಬ ಜನ ಇದ್ದಾರೆ ಅವ್ರ ಸುತ್ತ ಅಂತ ನನಗನ್ಸುತ್ತೆ. ಹೇಳ್ತಾರಲ್ಲ, ಕಪ್ಪೆಗಳನ್ನು ತೊಗೊಂಡು ಒಂದು ಬುಟ್ಟಿಯಲ್ಲಿ ಹಾಕೋದು ಎಷ್ಟು ಕಷ್ಟನೋ, ಅದೇ ಥರ ತುಂಬ ಜನಗಳ ಜೊತೆ ಕನೆಕ್ಟ್ ಆಗಿದ್ರೆ ಕೆಲವೊಮ್ಮೆ ಅವರು ನಮ್ಮ ಕುತ್ತಿಗೆತನ ನೀರು ಬಂದುಬಿಡುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಸಂಕಷ್ಟದ ಪರಿಸ್ಥಿತಿ ಇದೆ ಕೆಲವರಿಗೆ ಧನುರ್ ರಾಶಿಯವ್ರಿಗೆ, ನಿಮಗೂ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೂ. ಸೆಕೆಂಡ್ ನನಗೆ ಹೈರ್ ಪ್ರಿಂಟ್ ಬಂದಿದೆ. ಹೈರ್ ಪ್ರಿಂಟ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ಕೆಲವರು ಬೆಟರ್ ಆಗ್ತಾ ಇದ್ದಾರೆ, ಬೆಟರ್ ಸ್ಟೇಜಿಗೆ. ಲೈಫ್ ಅವರಿಗೆ ಲೆಸನ್ಸ್ನ ಕಲಿಸಿದೆ. ನೀವು ಬ್ಯುಸಿಯಾಗಿದ್ದೀರೋ, ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ತುಂಬ ಬ್ಯುಸಿಯಾಗಿದ್ದಾರೆ. ತುಂಬ ಸಂಕಟಗಳನ್ನ ಅನುಭವಿಸಿದ್ರಿ ಫಾಸ್ಟ್ಲಲ್ಲಿ, ಈಗ ಸ್ವಲ್ಪ ಏನೋ ಬೆಟರ್ ಆಗಿದೆ ಅಂತ ಅನಿಸ್ತಾ ಇದೆ. ಮೇ ಬಿ ಕೆಲವರು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅವ್ರಿಗೋಸ್ಕರ ಅವರು ಲೈಫ್ನ ಎಂಜಾಯ್ ಮಾಡಲ್ಲ, ಸೊಸೈಟಿಗೋಸ್ಕರ ಬದುಕುವಂಥ ವ್ಯಕ್ತಿ ಆಗಿದ್ದರೆ ಮೇ ಬಿ ನೀವಾಗಿರ್ಬೋದು. ಇವುದು ಜನ ಏನು ಅಂದ್ಕೊಳ್ತಾರೆ, ಏನು ಹೇಳ್ತಾರೆ ಅಂತ ಥಿಂಕ್ ಮಾಡೋ ಮೆಂಟಾಲಿಟಿ ಇದೆ ಇಬ್ಬರಲ್ಲೊಬ್ಬರಿಗೆ. ಥರ್ಡ್ ನನಗೆ ಡೆತ್ ಕಾರ್ಡ್ ಬಂದಿದೆ. ಹಿಡನ್ ಸಮಥಿಂಗ್ ಅಂತ ನಾನು ಹೇಳ್ತೀನಿ. ನಾನು ಖಂಡಿತವಾಗ್ಲೂ ನಾನು ಹೇಳಿದೆ, ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಲೈಫಲ್ಲಿ ತುಂಬ ಜನ ಇದ್ದಾರೆ. ಮೇ ಬಿ ಕ್ರಾಸ್ ವಾಚರ್ ನೋಡ್ತಾ ಇದ್ದರೆ ನೀವು ಧನುರ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ದರೆ ಅವ್ರ ಲೈಫಲ್ಲೂ ತುಂಬ ಜನ ಇರ್ಬೋದು. ಸೊ ಕೆಲವರಿಗೆ ಮಾತ್ರ, ಸೊ ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಬಿಟ್ಬಿಡಿ, ಯಾವಾಗಲೂ ಹೇಳೋ ಥರನೇ. ಸೊ ಕಾರ್ಡಲ್ಲಿ ಹಾಗೆ ಅನ್ನಿಸ್ತಾ ಇದೆ ನನಗೆ, ತುಂಬ ಜನರ ಜೊತೆ ಕನೆಕ್ಷನ್ ಇದೆ. ಸೊ ಅಲ್ಲಿ ಜಗಳಗಳಾಗ್ತಾ ಇವೆ, ಸೊ ಏನೋ ಗೊಂದಲ ಇದೆ ನಿಮಗೆ. ಮೇ ಬಿ ಫೋರ್ತ್ ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಕೆಲವ್ರಿಗೆ ನ್ಯೂ ಪರ್ಸನ್ಸ್ ಬರ್ಬೋದು, ಕೆಲವ್ರಿಗೆ ಬ್ರೇಕಪ್ ಆದಮೇಲೆ ಮಿಸ್ಟರ್ ರೈಟ್ ಅನ್ನೋ ಥರ. ಇವು ಅದರ್ ಪರ್ಸನ್ ಲೈಫಲ್ಲಿ ಕೂಡ ಬಂದಿರ್ಬೋದು. ನಿಮ್ಮ ಜೊತೆ ಬ್ರೇಕಪ್ ಆದಮೇಲೆ ತುಂಬ ಸ್ಟೆಬಲ್ ಆಗಿದ್ದಾರೆ, ನಿಮ್ಮನ್ನು ತುಂಬ ಕೇರ್ ಮಾಡೋವಂಥ ಪರ್ಸನ್, ಅಥವಾ ನೀವು ಅದರ್ ಪರ್ಸನ್ನ ತುಂಬ ಕೇರ್ ಮಾಡ್ತಿರ್ಬೋದು. ಫಿಫ್ತ್ ನನಗೆ ಲವರ್ಸ್ ಕಾರ್ಡ್ ಬಂದಿದೆ. ನಾನು ಆಗಲೇ ಹೇಳ್ದೆ ಮಿಸ್ಟರ್ ರೈಟ್ ಪರ್ಸನ್ ಬಂದಿದ್ದಾರೆ ಅಂತ. ಮೇ ಬಿ ಅದಕ್ಕೋಸ್ಕರ ಈ ಕಾರ್ಡ್ ಬಂದು ಸರ್ಪ್ರೈಸಲ್ಲಿ ಅಂತ ಹೇಳ್ಬೋದು. ಸಡನ್ನಾಗಿ ಸರ್ಪ್ರೈಸಲ್ಲಿ ನಿಮ್ಮ ಲೈಫಲ್ಲಿ ಅವ್ರು ಬರ್ಬೋದು. ಕಾರ್ಮಿಕ್ ಕನೆಕ್ಷನ್ ಇದೆ, ಒಂದು ಪ್ಯಾಟರ್ನ್ ತನ, ಗುಡ್ ಪಾರ್ಟ್ನರ್ ಆಗ್ತಾರೆ ಅವರು, ನೀವು ಅಥವಾ ಅವರು ಕೂಡ. ಸಿಕ್ಸ್ತ್ ನನಗೆ ಎಂಪ್ರರ್ ಬಂದಿದೆ. ಅಮೇಜಿಂಗ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ನಂಗೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಹೋಗುವಂಥ ರಿಲೇಷನ್ಶಿಪ್ ಇದೆ. ನ್ಯೂ ಪರ್ಸನ್ ಬಂದಿದ್ದರೆ ರೀಸೆಂಟ್ಲಿ 3 months ಬ್ಯಾಕ್ ಇಂದ ಯಾರಾದರೂ ನಿಮ್ಮ ಲೈಫಲ್ಲಿ ಇದ್ದರೆ ಖಂಡಿತವಾಗ್ಲೂ ಅವ್ರು ಒಳ್ಳೆ ವ್ಯಕ್ತಿ ಆಗಿರ್ತಾರೆ. ಅದಕ್ಕಿಂತ ಮುಂಚೆ ಇರೋರಾಗಿದ್ದರೆ, ಮೇ ಬಿ ನಿಮ್ಮ ಜೊತೆ ಬ್ರೇಕಪ್ ಆಗಿದ್ದರೆ ಆ ವ್ಯಕ್ತಿ ಲೈಫಲ್ಲಿ ತುಂಬ ಜನ ಇರ್ತಾರೆ. ಮೇ ಬಿ ಇದು ನೀವು ಕನೆಕ್ಟೆಡ್ ವ್ಯಕ್ತಿ ಲೈಫಲ್ಲಿ ಕೂಡ ಆಗಿರುತ್ತೆ. 7th ನನಗೆ 2 of Pentacles ಬಂದಿದೆ. 8th ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಖಂಡಿತವಾಗ್ಲೂ ಕೆಲವರಿಗೆ ಎಕ್ಸ್ ಬ್ಯಾಕ್ ಆಗ್ತಾರೆ, ಆದರೆ ನಿಮಗೆ ಒಬ್ಬರೇ ಎಕ್ಸ್ ಇದ್ದರೆ ಒಬ್ಬ ವ್ಯಕ್ತಿನೇ ಬರ್ತಾರೆ ಫ್ರೆಂಡ್ಸ್. ನಿಮಗೆ 3-4 ಜನ ಎಕ್ಸ್ ಇದ್ದರೆ ಖಂಡಿತವಾಗ್ಲೂ ಅಷ್ಟು ಜನ ನಿಮ್ಮ ಲೈಫಲ್ಲಿ ಬರೋಕ್ಕೆ ಒಂದು ಬ್ಯಾಟಲ್ ನಡೆಯುತ್ತೆ ಅಂತ ನಾನು ಹೇಳ್ಬೋದು. ತುಂಬ ಆಫರ್ಸ್ ಬರ್ತಾ ಇದೆ ಕೆಲವರಿಗೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬಗ್ಗೆ. ಆದರೆ ನೀವು ವೇಟಿಂಗ್ ಲಿಸ್ಟಲ್ಲಿ ಅವ್ರನ್ನ ಇಟ್ಟಿದ್ದೀರಾ, ಅಥವಾ ಅದರ್ ಪರ್ಸನ್ ಈ ಥರ ಇಟ್ಟಿದ್ದಾರೆ ಕೆಲವರಿಗೆ. ನೀವು ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿರೋರು ಕೂಡ ತುಂಬ ಆಫರ್ಸ್ ಇವೆ, ಆಪ್ಷನ್ಸ್ ಇದೆ ಅಂತ ಕಾರ್ಡ್ ಹೇಳ್ತಾ ಇದೆ.
ಮೇ ಬಿ ತುಂಬ ಲಾಟ್ ಆಫ್ ಮನಿ ಅಂತ ಹೇಳ್ತೀನಿ, ಅವ್ರು ತುಂಬ ಹಣ ಇರೋವಂಥ ವ್ಯಕ್ತಿ ಆಗಿರ್ತಾರೆ. ಮೇ ಬಿ ನೀವು ನ್ಯೂ ಪರ್ಸನ್ನ ಮೀಟ್ ಆಗಿದ್ದರೆ ಸ್ಟೆಬಲ್ ಮತ್ತು ಅವ್ರು ಜಾಬ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ನಾನು ಕಾರ್ಡಲ್ಲಿ ಇರೋದ್ರಿಂದ, ಅಥವಾ ಇದು ನೀವು ಕೂಡ ಆಗಿರ್ಬೋದು. ಸೊ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.